ನಮಸ್ತೆ ಎಲ್ಲ ಕರ್ನಾಟಕ ವಿ ಎಲ್ ಸ್ನೇಹಿತರಿಗೆ. ಆ, ಈ ಒಂದು ವಿಡಿಯೋದಲ್ಲಿ ನಾವು ಸಾಕಷ್ಟು ಡಿ ಜಿ ಪೇ ಯೂಸ್ ಮಾಡೋ ವಿ ಎಲ್ ಇಗಳು ಕೆಲವೊಂದು ಲೊಕೇಶನ್ ಇಶ್ಯೂ 20 ಕಿಲೋಮೀಟರ್ಸ್ ಎರರನ್ನು ಫೇಸ್ ಮಾಡ್ತಾ ಇದ್ದೀರಾ. ಸೊ ಯಾವ ಥರ ಸಾಲ್ವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಯೂಶ್ವಲಿ ನೀವು ಲಾಗಿನ್ ಆಗಿ ಏಜೆಂಟ್ ಅಥೆಂಟಿಕೇಶನ್ ಕೊಡಬೇಕಾದ್ರೆ ಇಲ್ಲಿ ನಿಮಗೆ 20 ಕಿಲೋಮೀಟರ್ಸ್ ಔಟ್ಸೈಡ್ ಜಿಯೋ ಅಂತ ಬರುತ್ತೆ, ಎರರ್ ಬರುತ್ತೆ. ಸೊ ಇದನ್ನು ಯಾವ ಥರ ನಾವು ಸಾಲ್ವ್ ಮಾಡ್ಕೋಬೇಕು ಅನ್ನೋದು ಫಸ್ಟ್ ಸ್ಟೆಪ್ಲಿಂದ ತೋರಿಸ್ತೀವಿ. ಸೊ ನೀವು ಆ ಥರ 20 ಕಿಲೋಮೀಟರ್ಸ್ ಎರರ್ ಏನು ಬರ್ತಾ ಇದೆ, ಔಟ್ಸೈಡ್ ಜಿಯೋ ಲೊಕೇಶನ್ ಅಂತ ಬರ್ತಾ ಇದೆ ಅಂತಂದರೆ, ಮೊದಲನೇದಾಗಿ ನೀವು ನಿಮ್ಮ ಲ್ಯಾಪ್ಟಾಪ್ ಇರ್ಬೋದು, ನಿಮ್ಮ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತಾ ಇದ್ದರೆ, ಸೊ ಇಲ್ಲಿ ಏನು ಮಾಡಬೇಕಾಗತ್ತೆ, ನೀವು ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಲೊಕೇಶನ್ ಗಾರ್ಡ್ V3 ಅಂತ ಸರ್ಚ್ ಮಾಡಬೇಕಾಗತ್ತೆ. ಸ್ಕ್ರೀನ್ ಮೇಲೆ ಬೇಕಂದ್ರೆ ಇನ್ನೊಮ್ಮೆ ನೋಡಿ, ಲೊಕೇಶನ್ ಗಾರ್ಡ್ V3 ಈ ಥರ ಸರ್ಚ್ ಮಾಡಿದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಬರ್ತಾ ಇದೆ ನೋಡಿ, ಲೊಕೇಶನ್ ಗಾರ್ಡ್ V3 ಕ್ರೋಮ್ ವೆಬ್ ಸ್ಟೋರ್ ಅಂತಿದೆ. ಇದ್ರ ಮೇಲೆ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಫಸ್ಟ್ ಟೈಮ್ ನೀವು ಮಾಡ್ತಾ ಇದ್ದೀರಪ್ಪ ಅಂತಂದರೆ ಇಲ್ಲಿ ಈ ಥರ ನಿಮಗೆ ಆ್ಯಡ್ ಟು ಕ್ರೋಮ್ ಅಂತ ಆಪ್ಷನ್ ಬರುತ್ತೆ. ಸೊ ಈ ಲೊಕೇಶನ್ ಗಾರ್ಡ್ V3ನ ಓಪನ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಟು ಕ್ರೋಮನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಆ್ಯಡ್ ಎಕ್ಸ್ಟೆನ್ಷನ್ ಅಂತ ಬರುತ್ತೆ. ಈ ಆ್ಯಡ್ ಎಕ್ಸ್ಟೆನ್ಷನ್ ಕೊಟ್ಟರೆ ಮೇಲೆ ಒಂದು ಸಣ್ಣ ಫೈಲ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ತಕ್ಷಣ ಒಂದು ಎಕ್ಸ್ಟೆನ್ಷನ್ ತೋರಿಸುತ್ತೆ. ಸೊ ಈ ಎಕ್ಸ್ಟೆನ್ಷನ್ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಡೌನ್ಲೋಡ್ ಆದ ತಕ್ಷಣ ಈ ಎಕ್ಸ್ಟೆನ್ಷನ್ನ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಲೊಕೇಶನ್ ಗಾರ್ಡ್ V3 ಅಂತಿದೆ ಅಲ್ವಾ, ಇದರ ಮೇಲೆ ನೀವು ಸೆಲೆಕ್ಟ್ ಮಾಡಿದರೆ ಇಮಿಡಿಯೇಟ್ ಲೊಕೇಶನ್ ಗಾರ್ಡ್ದು ಒಂದು ಲೋಗೋ ತೋರಿಸುತ್ತೆ. ಸೊ ಇದರಲ್ಲಿ ವಾಟ್ ಈಸ್ ಲೊಕೇಶನ್ ಗಾರ್ಡ್ ಅಂತಿದೆ ಅಲ್ವಾ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ಇಮಿಡಿಯೇಟು ಲೆಫ್ಟ್ ಸೈಡಲ್ಲಿ ಮೇನ್ ಆಪ್ಷನ್ಸ್ ತೋರಿಸ್ತಾ ಇದ್ದಾವೆ. ಸೊ ಇದರಲ್ಲಿ ಫಸ್ಟ್ದು ಆಪ್ಷನ್ಸ್ ಅಂತಿದೆ ಅಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ಥರ ಒಂದು ನಿಮಗೆ ಡ್ರಾಪ್ ಡೌನ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಇಲ್ಲಿ ನೀವು ಮೀಡಿಯಮ್ ಅಂತಿದೆ ಅಲ್ವಾ, ಇದನ್ನು ಸೆಲೆಕ್ಟ್ ಮಾಡಿ ಯೂಸ್ ಫಿಕ್ಸ್ಡ್ ಲೊಕೇಶನ್ ಅಂತ ಸೆಲೆಕ್ಟ್ ಮಾಡಿ. ಸೊ ಯೂಸ್ಡ್ ಫಿಕ್ಸ್ಡ್ ಲೊಕೇಶನ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣವೇ ಮತ್ತೆ ತಿರ್ಗಾ ನೀವು ಲೆಫ್ಟ್ ಸೈಡಲ್ಲಿ ಮೇನ್ ಆಪ್ಷನ್ಸ್ಗೆ ಹೋಗ್ಬಿಟ್ಟು ಪ್ರೈವಸಿ ಲೆವೆಲ್ಸ್ ಸೆಲೆಕ್ಟ್ ಮಾಡಿ. ಇಲ್ಲಿ ಪ್ರೈವಸಿ ಲೆವೆಲ್ಸಲ್ಲಿ ಇಲ್ಲಿ ಮೀಡಿಯಮ್ ಅಂತ ಏನಿದೆ ಅಲ್ವಾ, ಇಲ್ಲಿ ಹೈ ಅಂತ ತಗೊಳ್ಳಿ. ಅಕ್ಯುರೇಸಿ ಅನ್ನೋದು ಹೈ ಅಂತ ತಗೊಳ್ಳಿ, ಸೆಲೆಕ್ಟ್ ಮಾಡಿ. ಮತ್ತು ನೀವು ಲೆಫ್ಟ್ ಸೈಡಲ್ಲಿ ಮತ್ತು ಮೇನ್ ಆಪ್ಷನ್ಸಲ್ಲಿ ಫಿಕ್ಸ್ಡ್ ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಏನಾಗಿದೆ ಇಲ್ಲಿ ನೋಡ್ಬೋದು ನೀವು, ಯಾವುದೋ ಒಂದು ಐಲ್ಯಾಂಡ್ ತೋರಿಸ್ತಾ ಇದೆ. ಸಪೋಸ್ ಈ ವರ್ಲ್ಡಲ್ಲಿ ಯಾವುದೋ ಒಂದು ಮ್ಯಾಪಲ್ಲಿ ಫಿಕ್ಸ್ಡ್ ಲೊಕೇಶನ್ನು ಕ್ಲಿಕ್ ಆಗಿರುತ್ತೆ. ಇದನ್ನು ಇಲ್ಲಿ ಲೆಫ್ಟ್ ಸೈಡು ಜೂಮ್ ಇನ್ನು ಜೂಮ್ ಔಟ್ ಏನಿದೆ ಅಲ್ವಾ, ಇಲ್ಲಿ ಜೂಮ್ ಔಟ್ ಮಾಡಿಬಿಟ್ಟು ಸೊ ಇಲ್ಲಿ ಮ್ಯಾಪ್ಸಲ್ಲಿ ಇಂಡಿಯಾ ಮ್ಯಾಪ್ ಎಲ್ಲಿದೆ ನೋಡಿಕೊಂಡು ಸೊ ಈ ಥರ ನೀವು ಇಂಡಿಯಾ ಮ್ಯಾಪನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಜೂಮ್ ಇನ್ ಮಾಡಿಕೊಂಡು ಇದರಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ನಿಮ್ಮ ಜಿಲ್ಲೆ ಯಾವುದು, ಸೊ ಆ ಜಿಲ್ಲೆಯಲ್ಲಿ ನೀವು ಒಂದು ಅರ್ಬನ್ ಪ್ಲೇಸ್ ಇದ್ದರೆ ಆ ತಾಲೂಕು ಯಾವುದು, ಅಥವಾ ನೀವು ರೂರಲ್ ಗ್ರಾಮ ಪಂಚಾಯತ್ ಅಥವಾ ವಿಲೇಜ್ ಇದ್ದರೆ ಹಾಗೆ ನೀವು ಜೂಮ್ ಇನ್ ಮಾಡ್ಕೊತ ನಿಮ್ಮ ಒಂದು ಜಿಲ್ಲೆಯಲ್ಲಿ ನಿಮ್ಮದು ಯಾವ ಪಂಚಾಯತ್ ಬರುತ್ತೆ, ಯಾವ ವಿಲೇಜ್ ಎಲ್ಲಿ ಬರುತ್ತೆ ಅನ್ನೋದು ಈ ಥರ ನೋಡಿಕೊಂಡು, ನಿಮ್ಮದು ಅಕಸ್ಮಾತ್ ಇಲ್ಲಿ ಯಾವುದೋ ಒಂದು ಸಪೋಸ್ ಒಂದು ಪಂಚಾಯತ್ ಇದ್ದರೆ ಆ ಪಂಚಾಯತ್ ಹೆಸರು ಏನಿರುತ್ತೆ ನೋಡಿಕೊಂಡು, ಆ ಗ್ರಾಮ ಪಂಚಾಯತ್ ಇದ್ದರೆ ಆ ವಿಲೇಜ್ ಇದ್ದರೆ ಆ ವಿಲೇಜನ್ನು ಕೂಡ ಜೂಮ್ ಇನ್ ಮಾಡಿ ಆ ಪರ್ಟಿಕ್ಯುಲರ್ ನಿಮ್ಮ ಲೊಕೇಶನ್ ನಿಮ್ಮ ಸೆಂಟ್ರ್ ಎಲ್ಲಿದೆ ಅಲ್ಲಿನ ನೀವು ಈ ಪಿನ್ನನ್ನು ತಗೊಂಡು ಹೋಗ್ಬೇಕು. ಇವಾಗ ನಾನು ಇಲ್ಲಿ ನಿಮ್ಮದು ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಾಗಲಕೋಟೆ ಸಿಟಿಯಲ್ಲಿ ಒಂದು ನವನಗರ ಅನ್ನೋ ಒಂದು ಪ್ಲೇಸಲ್ಲಿ ಒಂದು ವಿ ಅಲ್ಲಿ ಇದ್ದಾರೆ. ಸೊ ಇಲ್ಲಿ ನಾನು ಜೂಮ್ ಇನ್ ಮಾಡಿಬಿಟ್ಟು ಒಂದು ಲೊಕೇಶನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ನಾನು ಇಲ್ಲೊಂದು ಫೈನಲ್ಲು ವಿ ಎಲ್ ಇ ಸೆಂಟರ್ ಇರುವಂಥ ಲೊಕೇಶನ್ ಮೇಲೆ ಟಿಕ್ ಮಾಡಿರ್ತೇನೆ. ಟಿಕ್ ಮಾಡಿ 1 ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಟೋಟಲ್ 20 ಕಿಲೋಮೀಟರ್ಸ್ ನಿಮಗೆ ಸರೌಂಡಿಂಗಲ್ಲಿ ನೀವು ಎಲ್ಲಾದರೂ ಯೂಸ್ ಮಾಡ್ಬೋದಲ್ವಾ. ಸೊ ಈ ಲೊಕೇಶನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಇಲ್ಲಿ ಏನು ಸೇವ್ ಆಪ್ಷನ್ ಅಂತ ಏನಿರಲ್ಲ. ಈ ಜಸ್ಟ್ ಇಲ್ಲಿ ಈ ಲೊಕೇಶನ್ನ ಟಿಕ್ ಮಾಡಿರ್ತೀರ, ಡೈರೆಕ್ಟ್ ಈ ಟ್ಯಾಬ್ ಏನಿದೆ ಅಲ್ವ ಇದನ್ನು ನೀವು ಕ್ಲೋಸ್ ಮಾಡ್ಕೋಬೋದು. ಸೊ ಇಲ್ಲಿ ಕ್ಲೋಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಡಿ ಜಿ ಪೇ ಇದಕ್ಕೆ ಹೋಗ್ಬೋದು. ಡಿ ಜಿ ಪೇ
web.csccloud.inಗೆ ಹೋಗ್ಬಿಟ್ಟು ನೀವು ಲಾಗಿನ್ ಆಗಿದ್ರೆ, ಸೊ ಇಲ್ಲಿ ನಿಮ್ಮ ಡಿಜಿಟಲ್ ಸೇವಾ ಪೋರ್ಟಲ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನೀವು ಡಿಜಿಟಲ್ ಸೇವಾ ಕ್ರೆಡೆನ್ಷಿಯಲ್ ಹಾಕಿದರೆ ನಿಮ್ಮದು ಡಿಜಿಪೇಗೆ ಲಾಗಿನ್ ಆಗುತ್ತೆ. ಸೊ ಆದ ನಂತರ ನೋಡೋಣ ಪ್ರಾಬ್ಲಮ್ ಸಾಲ್ವ್ ಆಗಿದೆನಾ ಇಲ್ಲ ಅಂತೇಳಿ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಒ ಟಿ ಪಿ ಕೇಳುತ್ತೆ. ಒ ಟಿ ಪಿ ಜನರೇಟ್ ಮಾಡಿ ಆ ಒ ಟಿ ಪಿನ ವೆರಿಫೈ ಮಾಡಿದರೆ ಲಾಗಿನ್ ಆಗುತ್ತೆ. ಸೊ ನೀವು ರಿಜಿಸ್ಟರ್ಡ್ L1 ಡಿವೈಸ್, ಬಯೋಮೆಟ್ರಿಕ್ ಡಿವೈಸನ್ನು ನೀವು ಕನೆಕ್ಟ್ ಮಾಡಿದರೆ, ಆರ್ ಡಿ ಸರ್ವಿಸ್ ಎಲ್ಲ ಇನ್ಸ್ಟಾಲೇಷನ್ ಮಾಡಿ ಕನೆಕ್ಟ್ ಮಾಡಿದರೆ, ಸೊ ಡೈರೆಕ್ಟಾಗಿ ಈ ಥರ ಓಪನ್ ಆಗುತ್ತೆ ಆಪ್ಷನ್ಸು. ಸೊ ಇಲ್ಲಿ ಎಕ್ಸಾಂಪಲ್ ಒಂದು ಕ್ಯಾಶ್ ವಿತ್ಡ್ರಾಲ್ ಅಂತಿದೆ. ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕಂತಂದರೆ ನಿಮ್ಮದು ಜಿಯೋ ಲೊಕೇಶನ್ಸ್ದು ಇದೆಲ್ಲ ವೆರಿಫೈ ಆಗಬೇಕಂತಂದರೆ ನಿಮ್ಮ ಏಜೆಂಟ್ ಅಥೆಂಟಿಕೇಶನ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಏಜೆಂಟ್ ಅಥೆಂಟಿಕೇಶನ್ ಕ್ಲಿಕ್ ಮಾಡಿದ ಟೈಮಲ್ಲಿ ನಿಮ್ಮ ಲೊಕೇಶನ್ ಎಲ್ಲ ವೆರಿಫೈ ಆಗುತ್ತೆ. ಸೊ ಇವಾಗ ನೋಡ್ಬೋದು, ಯು ಆರ್ ವಿತಿನ್ ಜಿಯೋ ರೇಂಜ್ 20 ಕಿಲೋಮೀಟರ್ಸ್. ಇವಾಗ ಸೈನ್ ಗ್ರೀನ್ ಕಲರಲ್ಲಿ ಬಂದಿದೆ. ಸೊ ಎಲ್ಲ ಗ್ರೀನ್ ಕಲರಲ್ಲಿ ಬಂದಿದೆ. ಸೊ ಇದು ನೀವು ಒಂದು 20 ಕಿಲೋಮೀಟರ್ಸ್ ಎರರ್ಸ್ನ ನೀವು ಸಾಲ್ವ್ ಮಾಡ್ಕೋಬೇಕಾಗಿರುವಂತಹ ಪ್ರಾಸೆಸ್. ಸೊ ಇದು ಮಾಡಿದ್ರೂ ಸರ್ ನಾವು ಈ ಥರ ಸೇಮ್ ಲೊಕೇಶನ್ ಗಾರ್ಡಲ್ಲಿ ನಾವೆಲ್ಲ ಎಕ್ಸಾಕ್ಟ್ ಲೊಕೇಶನ್ ಅಪ್ಡೇಟ್ ಮಾಡಿದ್ದೀನಿ ನಾನು ಸಿ ಎಸ್ ಇದ್ದು. ಬಟ್ ಆದರೂ ಕೂಡ ನಂದು ಈ ಥರ ಎರರ್ ಬರ್ತಾ ಇದೆ, 20 ಕಿಲೋಮೀಟರ್ಸ್ ಎರರ್ ಬರ್ತಾ ಇದೆ ಅಂತಂದರೆ ಇನ್ನೊಂದು ರೀಸನ್ ಏನಿರುತ್ತೆ ಅಂತಂದರೆ, ನಿಮ್ಮ ಸಿ ಎಸ್ ಸಿ ಒಂದು ಸೆಂಟರ್ನ ನೀವು ನೋಂದಣಿ ಮಾಡಿದ ಟೈಮಲ್ಲಿ, ಆ ಟೈಮಲ್ಲಿ ನೀವು ಮ್ಯಾಪಲ್ಲಿ ಏನಾದರೂ ಬೇರೆ ಲೊಕೇಶನ್, ಎಕ್ಸಾಕ್ಟ್ ನಿಮ್ಮ ಲೊಕೇಶನ್ ಅಲ್ಲದೆ ಸ್ವಲ್ಪ ಹೆಚ್ಚು ಕಡಿಮೆ, ಇವಾಗ ನಿಮ್ಮ ಕೆಲವೊಂದು ಯಾವುದೋ ಒಂದು ಪಂಚಾಯತಲ್ಲಿ ಇದ್ದಿರ್ತೀರ, ಬೇಸಿಕ್ ನಿಮ್ಮ ಡಿಸ್ಟಿಕ್ಕಲ್ಲಿ ಟಿಕ್ ಮಾಡಿರ್ತೀರ, ಬಟ್ ಡಿಸ್ಟಿಕ್ಕಿಗೂ ನಿಮ್ಮ ಪಂಚಾಯತ್ಗೂ ಒಂದು 50 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ದರೆ ಅಂತಂದರೆ, ಸೊ ಇವಾಗ ಪ್ರೆಸೆಂಟ್ ನಿಮ್ಮ ಸಿ ಎಸ್ ಸಿ ಇದರಲ್ಲಿ ಡೇಟಾ ಬೇಸಲ್ಲಿ ಆ ಲೊಕೇಶನ್ನೇ ನಿಮ್ಮದು ಸೇವ್ ಆಗಿರುತ್ತೆ. ಸೊ ಅದಕ್ಕೂ ಇವಾಗ ನೀವಿರೋ ಕೂತಿರುವಂತಹ ಲೊಕೇಶನ್ಗೂ 20 ಕಿಲೋಮೀಟರ್ಸ್ಗಿಂತ ಜಾಸ್ತಿ ಡಿಸ್ಟೆನ್ಸ್ ಬಂದರೆ ಆಟೋಮೆಟಿಕ್ಕಾಗಿ ಎರರ್ ಬರುತ್ತೆ. ಸೊ ಅದನ್ನು ಯಾವ ಥರ ಸಾಲ್ವ್ ಮಾಡ್ಕೋಬೇಕಂತಂದರೆ, ನೀವು ಫಸ್ಟ್ ಈ ಸೆಟ್ಟಿಂಗ್ ಎಲ್ಲ ನಾನು ಲೊಕೇಶನ್ ಗಾರ್ಡ್ V3ಯಲ್ಲಿ ನಿಮ್ಮ ಪ್ರೆಸೆಂಟ್ ಲೊಕೇಶನ್ ಸೇವ್ ಮಾಡೋದು ಹೇಳ್ಕೊಟ್ಟಿದ್ನಲ್ವ, ಸೊ ಇದೆಲ್ಲ ಫಾಲೋ ಮಾಡಿದ ಮೇಲೂ ಎರರ್ ಬರ್ತಾ ಇದೆ ಅಂತಂದರೆ ಅವಾಗ ಏನು ಮಾಡ್ಬೋದು, ನೀವು ನಿಮ್ಮ ಸಿ ಎಸ್ ಸಿಯ ಮೈ ಅಕೌಂಟಲ್ಲಿ ಹೋಗ್ಬಿಟ್ಟು, ನಾನು ಅದನ್ನು ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ ನೋಡಿ. ಸೊ ನೀವೇನು ಮಾಡಬೇಕು, ಸಿ ಎಸ್ ಸಿ ರಿಜಿಸ್ಟ್ರೇಷನ್ ಅನ್ನೋ ಒಂದು ಪೇಜ್ಗೆ ಹೋಗಬೇಕು. ಇಲ್ಲಿ ಸಿ ಎಸ್ ಸಿ ರಿಜಿಸ್ಟ್ರೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ, ಸೊ ಇಲ್ಲಿ ನಿಮಗೆ ಮೈ ಅಕೌಂಟ್ ಅಂತ ಮೇಲ್ಗಡೆ ತೋರಿಸುತ್ತೆ ನೋಡಿ. ಮೈ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ. ಈ ಮೈ ಅಕೌಂಟ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಸಿ ಎಸ್ ಸಿ ಐ ಡಿ ಹಾಕಬೇಕಾಗುತ್ತೆ. ಫಿಂಗರ್ ಪ್ರಿಂಟ್ ಸೆಲೆಕ್ಟ್ ಮಾಡಿಕೊಂಡು ಒ ಟಿ ಪಿ ಹಾಕಿ, ಕ್ಯಾಪ್ಚಾ ಕೋಡ್ ಹಾಕಿ ನೀವು ಐ ಅಗ್ರಿ ಅಂತ ಕೊಟ್ಟು ನೆಕ್ಸ್ಟ್ ನಿಮ್ಮ ಫಿಂಗರ್ ಸ್ಕ್ಯಾನ್ ಮಾಡಿದರೆ ಮೈ ಅಕೌಂಟ್ ನಿಮ್ಮ ಸಿ ಎಸ್ ಸಿಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಓಪನ್ ಆಗುತ್ತೆ. ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಪ್ರಾಸೆಸಲ್ಲಿ ಅದೇ ತೋರಿಸ್ಕೊಡ್ತೀನಿ. ಸಿ ಎಸ್ ಐ ಡಿ ಮತ್ತು ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿ ಐ ಅಗ್ರಿ ಅಂತ ಕೊಟ್ಟ ತಕ್ಷಣ ನೆಕ್ಸ್ಟ್ ಇದು ಬಯೋಮೆಟ್ರಿಕ್ ಸ್ಕ್ಯಾನಿಂಗ್ ಪೇಜ್ಗೆ ಬರುತ್ತೆ. ಇಲ್ಲಿ ಫಿಂಗರ್ ಪ್ರಿಂಟನ್ನು ನೀವು ಎಲ್ಲಿ ಯಾರು ಇರ್ತೀರೋ ಅವರು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ಈ ಥರ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಆದ ತಕ್ಷಣ ನಿಮ್ಮ ಅಕೌಂಟ್ ಅನ್ನೋದು ಓಪನ್ ಆಗುತ್ತೆ. ಸೊ ಒನ್ಸ್ ನಿಮ್ಮ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಈ ಥರ ಕಾಣಿಸುತ್ತೆ. ಇಲ್ಲೆಲ್ಲ ಮೇಲೆ ಡ್ಯಾಶ್ ಬೋರ್ಡ್ ಇರ್ಬೋದು, ಪ್ರೊಫೈಲ್ ಇರ್ಬೋದು, ನಿಮ್ಮ KYC ಅಪ್ಡೇಟ್ ಇರ್ಬೋದು, ಇವೆಲ್ಲ ಆಪ್ಷನ್ಸ್ ಬಂದಿರುತ್ತೆ. ಅಕೌಂಟ್ ಸೆಟ್ಟಿಂಗ್ಸ್ ಇರ್ಬೋದು. ಸೊ ಇಲ್ಲಿ ಲೆಫ್ಟ್ ಸೈಡ್ ಏನು ಎಲ್ಲೋ ಕಲರಲ್ಲಿ ಮಾರ್ಕ್ ಮಾಡಿದ್ವಲ್ಲ ಅಲ್ಲೆಲ್ಲ VLE ಡೀಟೇಲ್ಸ್ ತೋರಿಸುತ್ತೆ. ಸೊ ಕೆಳಗಡೆ ಇಲ್ಲಿ LAT ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಅಂತ ಏನಿದೆ ಅಲ್ವಾ, ಇದ್ರ ಮೇಲೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ನೀವು ಆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಆಲ್ರೆಡಿ ಪ್ರೆಸೆಂಟ್ ಇರುವಂತಹ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ವ್ಯಾಲ್ಯೂಸ್ ತೋರಿಸುತ್ತೆ. ಸೊ ಇಲ್ಲಿ ನೀವು ಪ್ರೆಸೆಂಟ್ ಇನ್ನೂ ಲೊಕೇಶನ್ ಅಪ್ಡೇಟ್ ಮಾಡಬೇಕಂದ್ರೆ ಪಾಯಿಂಟ್ ಆನ್ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತು ಇಲ್ಲಿ ನಿಮಗೆ ಮ್ಯಾಪ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ನೀವು ಎಕ್ಸಾಕ್ಟ್ ಲೊಕೇಶನ್ ಜೂಮ್ ಇನ್ ಮಾಡಿಕೊಂಡು, ಕೆಲವೊಬ್ಬರು ಯಾರೋ ಪಂಚಾಯತಲ್ಲೇ ಇನ್ನೊಂದು ಬೇರೆ ಕಡೆ ಇರ್ತಾರೆ, ಅಥವಾ ಹೆಡ್ ಕ್ವಾರ್ಟರ್ಸ್ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸು ಸೇವ್ ಆಗಿರುತ್ತೆ. ಸೊ ನಿಮ್ಮ ಒಂದು ಎಕ್ಸಾಕ್ಟ್ ಲೊಕೇಶನ್ನ ನೀವು ಮತ್ತೆ ಜೂಮ್ ಮಾಡಿಕೊಂಡು ಇಲ್ಲಿ ಏನು ಮಾಡಬೇಕಾಗುತ್ತೆ, ನೀವು ಈ ಲೊಕೇಶನ್ ಮೇಲೆ ನೀವೇನಾದರೂ ಬೇರೆ ಕಡೆ ಪಿನ್ ಮಾಡಿದರೆ ಆಟೋಮೆಟಿಕಲಿ ಮೇಲೆ ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ವ್ಯಾಲ್ಯೂಸು ಇಲ್ಲಿ ಚೇಂಜ್ ಆಗುತ್ತೆ. ಆವಾಗ ನೀವು ಫೈನಲಿ ನಿಮ್ಗೆ ಯಾವ ಲೊಕೇಶನ್ನು ನಿಮ್ಮ ಸೆಂಟರ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಆ ನಂತರ ಕೆಳಗೆ ಅಪ್ಡೇಟ್ ಅಂತಿದೆ ಅಲ್ವ, ಈ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದರೆ ನಿಮಗೆ ಡ್ಯಾಶ್ಬೋರ್ಡಲ್ಲಿ ನಿಮ್ಮ ಒಂದು ಅಂಡರ್ ಕ್ವಾಲಿಟಿ ಚೆಕ್ಗೆ ಅಪ್ಡೇಟ್ ಆಗಿದೆ ಅಂತ ತೋರಿಸುತ್ತೆ. ಸೊ ಇದು ಅಪ್ಡೇಟ್ ಆದ ತಕ್ಷಣ, ಸಕ್ಸಸ್ಫುಲ್ಲಿ ಅಪ್ಡೇಟ್ ಕೊಟ್ಟ ತಕ್ಷಣ ನಿಮ್ಮ ಡ್ಯಾಶ್ಬೋರ್ಡ್ದು ಫೋಟೋ ಏನಿದೆ ಅಲ್ವ, ನಿಮ್ಮ DMಸ್ಗೆ ಕಳಿಸಿದರೆ ನಿಮ್ಮ CSC ID ಮತ್ತು ಆ ಡ್ಯಾಶ್ಬೋರ್ಡ್ ಫೋಟೋ ಅವರು ಒಂದು ಡಿಜಿಪೇ ಟೀಮ್ಲಿಂದ ನಿಮ್ಮ ಒಂದು ಈ ಒಂದು ಲೊಕೇಶನ್ಸ್ನ ಅಪ್ಡೇಟ್ ಮಾಡಿಸ್ತಾರೆ. ಸೊ ಇದು ಅಪ್ರೂವ್ ಆದರೆ
ನಿಮ್ಮ ಸಿ ಎಸ್ ಸಿ ಒಂದು ಸೆಂಟರ್ನ ಲೊಕೇಶನ್ನು ಇವಾಗ ನೀವು ಯಾವುದು ಸೆಲೆಕ್ಟ್ ಮಾಡಿರ್ತೀರ ಅದಕ್ಕೆ ಅದು ಸೇವ್ ಆಗಿರುತ್ತೆ. ಸೊ ಆ ನಂತರ ನಿಮ್ಮದು ಡಿ ಜಿ ಪೇನಲ್ಲಿ ಬರ್ತಿರುವಂತಹ 20 ಕಿಲೋಮೀಟರ್ಸ್ದು ಎರರ್ ಅನ್ನೋದು ನೀವು ಸೇವ್ ಮಾಡ್ಬೋದು, ಸಾಲ್ವ್ ಮಾಡ್ಕೋಬೋದು. ಸೊ ಎರಡೇ ರೀಸನ್ಲಿಂದ ಡಿ ಜಿ ಪೇನಲ್ಲಿ 20 ಕಿಲೋಮೀಟರ್ಸ್ ಎರರ್ ಬರುತ್ತೆ. ಒಂದು, ನಿಮ್ಮ ಕ್ರೋಮ್ದಲ್ಲಿ ಲೊಕೇಶನ್ ಗಾರ್ಡ್ V3ನಲ್ಲಿ ಕರೆಕ್ಟ್ ಲೊಕೇಶನ್ ಸೆಟ್ ಮಾಡ್ಕೊಳ್ಳೋದು. ಎರಡನೇದು, ನಿಮ್ಮ ಸಿ ಎಸ್ ಸಿಯಲ್ಲಿ ಕೂಡ ಸೇಮ್ ಲೊಕೇಶನ್ ಇದೇನಾ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ಳೋದು. ಸೊ ಇಷ್ಟು ನೀವೆರಡೂ ಸೇವ್ ಮಾಡಿಕೊಂಡು ಈ ಸ್ಟೆಪ್ಸನ್ನ ಫಾಲೋ ಅಪ್ ಮಾಡಿದರೆ ಡಿ ಜಿ ಪೇಯನ್ನು ನೀವು